ಹಾಯ್ ಹಲೋ ನಮಸ್ಕಾರ. ಉತ್ತರಾಧಿಕಾರಿ ಭಾಗ 24. ತಂದೆ ಮತ್ತು ಮಗ ಇಬ್ಬರೂ ಅತ್ಯಂತ ನೀಟಾಗಿ ಉಡುಪನ್ನು ಧರಿಸಿ ಕೃಷ್ಣವೇಣಿಯೊಂದಿಗೆ ಆಸ್ಪತ್ರೆಯಿಂದ ಹೊರಬರ್ತಾ ಇದ್ದಾರೆ. ಹಾಗೆ ಕೃಷ್ಣವೇಣಿ ಅದಕ್ಕೆ ಒಪ್ಪಿದ್ದು ತುಂಬ ಸೋಜುಗದ ವಿಚಾರ. ವಿಷ್ಣುವರ್ಧನ್ ಕರೆದ ತಕ್ಷಣ ಶಾಪಿಂಗ್ ಹೋಗ್ತಿದ್ದಾಳ. ಎಲ್ಲರಿಗಿಂತ ಮುಂದೆ ಹೆಜ್ಜೆ ಹಾಕ್ತಿದ್ದವನು ವಿಷ್ಣು. ಕೃಷ್ಣವೇಣಿ ಸ್ವಾಭಾವಿಕವಾಗಿ ಅವನಿಂದ ಸ್ವಲ್ಪ ದೂರದಲ್ಲೇ ನಡೆದ್ಲು. ಅವಳು ಒಂದು ಮುದ್ದು ಗುಬ್ಬಿಯಂತೆ ಕಾಣ್ತಿದ್ಲು. ಆತ ಗಂಭೀರವಾಗಿ ಸಿಂಹದಂತೆ ಗಾಂಭೀರ್ಯದಿಂದ ಇದ್ದನು. ಅವರಿಬ್ಬರು ಒಟ್ಟಿಗೆ ನಡೆಯುತ್ತಿರುವಾಗ ಅವರ ನಡುವಿನ ಎತ್ತರ, ವ್ಯಕ್ತಿತ್ವದ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಅದಕ್ಕೆ ಅವಳು ಉದ್ದೇಶಪೂರ್ವಕವಾಗಿ ಅವನಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ಲು. ಆ ಸೂಪರ್ ಮಾರ್ಕೆಟ್ ಆಸ್ಪತ್ರೆಯಿಂದ ಕೇವಲ 100 ಮೀಟರ್ ದೂರದಲ್ಲಿದ್ದ ಕಾರಣ ಅವರು ಕಾರು ತೆಗೆದುಕೊಳ್ಳದೆ ಕಾಲ್ನಡಿಗೆಯಲ್ಲೇ ಹೊರಟಿದ್ರು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ದಾರಿಯಲ್ಲಿ ಹೋಗ್ತಿದ್ದ ಜನರು ಕೃಷ್ಣವೇಣಿಯನ್ನು ವಿಚಿತ್ರ ಕುತೂಹಲದಿಂದ ನೋಡುತ್ತಾ ನಂತರ ಮುಂದೆ ಗಂಭೀರವಾಗಿ ಹೆಜ್ಜೆ ಹಾಕ್ತಿದ್ದ ವಿಷ್ಣುವರ್ಧನ್ ಕಡೆಗೆ ದೃಷ್ಟಿಯನ್ನು ಹರಿಸ್ತಾ ಇದ್ರು. ಆತ ಯಾವುದೋ ದೊಡ್ಡ ವ್ಯಾಪಾರ ಪತ್ರಿಕೆಯ ಮುಖಪುಟದಿಂದ ನೇರವಾಗಿ ಬಂದವನಂತೆ ಅತ್ಯಂತ ಆಕರ್ಷಕವಾಗಿ ಕಾಣ್ತಾ ಇದ್ದ. ಸೂಪರ್ ಮಾರ್ಕೆಟ್ ಪ್ರವೇಶ ದ್ವಾರ ತಲುಪಿದ ತಕ್ಷಣ ಕೃಷ್ಣವೇಣಿ ಒಂದು ಶಾಪಿಂಗ್ ಕಾರ್ಟ್ ತೆಗೆದುಕೊಂಡು ಒಳಗೋದ್ಲು. ವಿಷ್ಣುವರ್ಧನ್ ಒಳಗೆ ಬರ್ತಾ ಇದ್ದಾಗೆ ಆಗಾಗ ಹಿಂದಕ್ಕೆ ತಿರುಗಿ ಕೃಷ್ಣವೇಣಿಯನ್ನು ನೋಡ್ತಾ ಇದ್ದ. ಅವಳ ಆರೋಗ್ಯದ ಬಗ್ಗೆ ಅವನಿಗೆ ಕಾಳಜಿ ಇದ್ರೂ ಕೂಡ ಅವಳು ತಾನಾಗಿಯೇ ತನ್ನೊಂದಿಗೆ ಬರುವುದಿಲ್ಲ ಎಂಬುದು ಅವನಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಆದರೆ ಸ್ವಲ್ಪ ಯೋಚಿಸಿ ತನಗೂ ಒಂದು ಕಾರ್ಟ್ ಬೇಕು ಅಂತ ಅರಿತುಕೊಂಡು ತಾನು ಒಂದು ಶಾಪಿಂಗ್ ಕಾರ್ಟ್ ತೆಗೆದುಕೊಳ್ತಾನೆ. ಜೀವನದಲ್ಲಿ ಎಂದೂ ಕೂಡ ಈ ರೀತಿ ಸೂಪರ್ ಮಾರ್ಕೆಟ್ನಲ್ಲಿ ಕಾರ್ಟನ್ನು ತೊಳ್ಕೊಂಡು ಏನೋ ತಗೊಂಡಿದ್ದು ಅಭ್ಯಾಸವಿಲ್ಲದಿದ್ದರೂ ಇತರರು ಮಾಡುವುದನ್ನು ಗಮನಿಸಿ ತಾನೇ ಹಾಗೆ ಮಾಡ್ತಾನೆ. ವಿಷ್ಣುವರ್ಧನ್ ನೇರವಾಗಿ ಕೃಷ್ಣವೇಣಿಯ ಬಳಿಗೆ ಬಂದು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅವಳ ಕೈಲಿದ್ದ ಕಾರ್ಟನ್ನು ತಾನೇ ಎಳೆದುಕೊಂಡು ಮುನ್ನಡಿತಾನೆ. ಈಗ ವಿಷ್ಣುವರ್ಧನ್ ಪೂರ್ಣ ತೃಪ್ತನಾದಂತೆ ತೋರ್ತಾನೆ. ಅವರು ನೇರವಾಗಿ ಖನಿಜ ನೀರಿನ ವಿಭಾಗಕ್ಕೆ ಬರ್ತಾರೆ. ಕೃಷ್ಣವೇಣಿ ಸ್ವಲ್ಪ ನೀರು ಮಾತ್ರ ತೆಗೆದುಕೊಳ್ಳಬಹುದು ಅಂತ ಅಂದುಕೊಂಡಿದ್ದು. ಆದರೆ ವಿಷ್ಣುವರ್ಧನ್ ಈಗಾಗಲೇ ಅಲ್ಲಿಗೆ ಹೋಗಿ ಒಂದು ದೊಡ್ಡ ಪೆಟ್ಟಿಗೆಯ ನೀರಿನ ಬಂಡಿಯ ಮೇಲೆ ಇರಿಸಿರ್ತಾನೆ. ಅವನ ಕೈಗಳು ಉದ್ದವಾಗಿದ್ದರಿಂದ ಮತ್ತು ಕೆಲಸ ವೇಗವಾಗಿದ್ದರಿಂದ ಅವನಿಗೆ ಬೇಕಾದ ವಸ್ತುಗಳು ಸುಲಭವಾಗಿ ಸಿಗ್ತಾ ಇದ್ವು. ಇನ್ನೂ ಒಂದೆರಡು ಹೆಜ್ಜೆ ಹಾಕಿದ ತಕ್ಷಣ ಸ್ವಲ್ಪ ದೂರದಲ್ಲೇ ಚಾಕೊಲೇಟ್ಗಳ ವಿಭಾಗ ಇತ್ತು. ಕೃಷ್ಣವೇಣಿಗೆ ಆ ಕಡೆ ಕಣ್ಣು ಹೋಯಿತು. ಆ ಕಡೆ ಹಾಯಿಸಿದ ತಕ್ಷಣವೇ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿಬಿಡ್ತಾಳೆ. ಆದರೆ ಅದ್ವೈತ್ ಆ ವಿಭಾಗವನ್ನು ಬಹಳ ಆಸೆಯಿಂದ ದಿಟ್ಟಿಸ್ತಿರ್ತಾನೆ. ಅಪ್ಪ ಅಲ್ಲಿ ನೋಡಿ, ಅಲ್ಲಿ ಚಿಪ್ಸ್ಗಳೆಲ್ಲ ಇದೆ, ನಾನು ಸ್ವಲ್ಪ ಖರೀದಿಸ್ಬೋದಾ? ನಾನು ಇದನ್ನು ತಿಂಗಳಿಗೆ ಒಮ್ಮೆ ಮಾತ್ರ ತಿಂತೀನಿ ಅಂತ ಅವನು ಮುದ್ದಾಗಿ ಕೇಳ್ತಾನೆ. ಒಂದು ಕಡೆ ಚಿಪ್ಸು, ಇನ್ನೊಂದು ಕಡೆ ಬಾಯಲ್ಲಿ ನೀರೂರಿಸೋ ಚಾಕ್ಲೇಟ್ಸ್ಗಳಿದ್ವು. ಕೃಷ್ಣವೇಣಿ ಚಾಕ್ಲೇಟ್ ಖರೀದಿಸಲು ಹಿಂಜರಿತಿರುವುದನ್ನು ವಿಷ್ಣುವರ್ಧನ್ ಗಮನಿಸ್ತಾನೆ. ಅದಕ್ಕೂ ಮುನ್ನ ಅವಳು ಕೇವಲ 5 ಸೆಕೆಂಡುಗಳ ಕಾಲ ಚಾಕ್ಲೇಟ್ ಬಾಕ್ಸನ್ನು ದಿಟ್ಟಿಸುವುದನ್ನು ಅವನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಸರಿ, ನಾವು ಮೊದಲಿಗೆ ಮಿಸ್ ಕೃಷ್ಣವೇಣಿಗೆ ಅವ್ರಿಗೇನಿಷ್ಟ ಆ ಇಷ್ಟವಾದ ಚಾಕ್ಲೇಟ್ಸ್ಗಳನ್ನೆಲ್ಲ ಖರೀದಿಸೋಣ, ಸರಿಯಾ? ಅವಳಿಗೀಗ ಆರೋಗ್ಯ ಸರಿಯಿಲ್ಲ, ಅದರಿಂದ ಅವಳು ಏನು ಕೇಳಿದ್ರೂ ನಾವು ತರಲೇಬೇಕಾಗುತ್ತೆ ಅಂತ ಹೇಳುತ್ತಾ ಅವನು ಕೃಷ್ಣವೇಣಿಯ ತಲೆಯನ್ನು ಪ್ರೀತಿಯಿಂದ ತಟ್ತಾನೆ. ಸರಿಯಪ್ಪ ಎಂದು ಅದ್ವೈತ್ ಸಂತೋಷದಿಂದ ಒಪ್ತಾನೆ. ವಿಷ್ಣುವರ್ಧನ್ ತನ್ನನ್ನು ಈ ರೀತಿ ಬಹಿರಂಗವಾಗಿ ಮುದ್ದಿಸಿ ಮಾತನಾಡಿಸುತ್ತಿರುವುದಕ್ಕೆ ಕೃಷ್ಣವೇಣಿ ಎಂದೂ ಕೂಡ ಅಭ್ಯಾಸವಿಲ್ಲದೆ ಇರೋದ್ರಿಂದ, ಆತ ಯಾವತ್ತೂ ಕೂಡ ಆಕೆಯ ಜೊತೆ ಆ ರೀತಿ ನಡ್ಕೊಳ್ದೇ ಇರೋದ್ರಿಂದ ಅವಳಿಗೆ ಏನು ಮಾಡಬೇಕಂತ ತಿಳಿಯದೆ ತೀವ್ರವಾದ ಮುಜುಗರಕ್ಕೆ ಈಡಾಗ್ತಾಳೆ. ಅದಕ್ಕೂ ಅವಳಿಗೂ ಅವನಿಗೂ ಏನು ಸಂಬಂಧ? ಅಷ್ಟರಲ್ಲಿ ಅಲ್ಲೇ ಹತ್ತಿರದಲ್ಲಿದ್ದ 3 ಯುವತರು ಇವರನ್ನು ನೋಡಿ ಗುಂಪುಗೂಡ್ತಾರೆ. ಅವರಲ್ಲಿ ಒಬ್ಬಳು ಅಕ್ಕಪಕ್ಕದವರ ಕಿವಿಯಲ್ಲಿ ಪಿಸುಗುಡುತ್ತಾ, ಅಯ್ಯೋ ನೋಡಿ, ನಮಗೂ ಅಂತ ಸುಂದರವಾದ ಗಂಡು ಸಿಗಬಹುದೇ? ಅವನು ತನ್ನ ಪ್ರೇಯಸಿಯನ್ನು ಸ್ವಂತ ಮಗಳಂತೆ ಎಷ್ಟು ಪ್ರೀತಿಯಿಂದ ಮುದ್ದಿಸ್ತಾನೆ. ಅವನು ಅದೆಷ್ಟು ಸುಂದರವಾಗಿದ್ದಾನೆ, ಅವರಿಬ್ಬರು ನೋಡಲು ಎಷ್ಟು ಚಂದವಾಗಿದ್ದಾರೆ ಎಂದು ಮೆಚ್ಚುಗೆಯ ನುಡಿಯನ್ನು ನುಡಿತಿರ್ತಾರೆ. ಅವರ ಆ ಮಾತುಗಳು ಕಿವಿಗೆ ಬಿದ್ದ ತಕ್ಷಣ ಕೃಷ್ಣವೇಣಿಯ ಮುಖ ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಾಗಿ ಹೋಗುತ್ತೆ. ನಾನು ಅದನ್ನು ತಳ್ಳುತ್ತೇನೆ ಅಂತ ಹೇಳ್ತಾನೆ ವಿಷ್ಣುವರ್ಧನ್. ಪರವಾಗಿಲ್ಲ, ನಾನೇ ತಳ್ಕೊಳ್ತೀನಿ ಅಂತ ಹೇಳ್ತಾಳೆ ಕೃಷ್ಣವೇಣಿ. ಅವನು ತನಗಾಗಿ ಬಂಡಿ ತಳ್ಳುವುದು ಬಹುಶಃ ಅವಳಿಗೆ ತೀರಾ ಮುಜುಗರದ ಸಂಗತಿ ಇಷ್ಟ ಇರಲಿಲ್ಲ. ಮಿಕ್ಕವರೆಲ್ಲರೂ ಕೂಡ ಹೇಗೆ ಮಾತಾಡ್ತಿದ್ದಾರೆ ಅಂತ ಒಮ್ಮೆ ನೋಡು ಅಂತ ಹೇಳ್ತಾನೆ ವಿಷ್ಣುವರ್ಧನ್. ಕೃಷ್ಣವೇಣಿ ಸುತ್ತಲೂ ಕಣ್ಣಾಡಿಸ್ತಾಳೆ. ತಕ್ಷಣ ಅವಳಿಗೆ ಮತ್ತಷ್ಟು ಮುಜುಗರ ಆಗೋಕ್ಕೆ ಶುರುವಾಗುತ್ತೆ. ಹೌದು, ಅಲ್ಲಿ ಎಲ್ಲರೂ ಬಂಡಿ ತಳ್ತಾ ಇದ್ರು, ಆದರೆ ಅವರೆಲ್ಲರೂ ಕೂಡ ತಮ್ಮ ಹೆಂಡತಿಯರಿಗಾಗಿ ತಳ್ಳುತ್ತಿರುವ ವಿವಾಹಿತ ಪುರುಷರು ತಮ್ಮ ಹೆಂಡತಿಯರಿಗಾಗಿ
ಬಂಡಿ ತಳ್ಳುವುದರಲ್ಲಿ ಯಾವುದೇ ವಿಶೇಷತೆ ಇರಲಿಲ್ಲ ಹಾಗೂ ತಪ್ಪು ಕೂಡ ಇರಲಿಲ್ಲ. ಅವರಲ್ಲಿ ಪ್ರೇಮವಿರುತ್ತೆ, ಪ್ರೀತಿ ಇರುತ್ತೆ, ಗೌರವ ಇರುತ್ತೆ. ಆದರೆ ಕೃಷ್ಣವೇಣಿ ಕೇವಲ ವಿಷ್ಣುವರ್ಧನ ಒಬ್ಬ ಉದ್ಯೋಗಿ ಬಾಸ್ಗಾಗಿ ಕಾರ್ಡ್ ತಳ್ಳಿದರೆ ಒಂದು ಅರ್ಥ. ಆದರೆ ಬಾಸ್ ಉದ್ಯೋಗಿಗಾಗಿ ಅದನ್ನು ಮಾಡಿದ್ರೆ ಸರಿ, ಇವನೇನು ಬೇಕಾದರೂ ಮಾಡಿಕೊಳ್ಳಿ ಅಂತ ಮನಸ್ಸಿನಲ್ಲೇ ಅಂದುಕೊಂಡ ಕೃಷ್ಣವೇಣಿ ಕೊಂಚ ಉಪ್ಪು ಗಂಟಾಕಿ ತನ್ನ ಮುಂದೆ ಹೆಜ್ಜೆ ಹಾಕ್ತಿದ್ದ ವಿಷ್ಣುವರ್ಧನ್ನ ಎತ್ತರವಾದ ಗಂಭೀರ ಬೆನ್ನನ್ನು ನೋಡ್ತಾಳೆ. ಅವಳು ಅದ್ವೈತ್ನ ಕೈ ಹಿಡಿದು ಅವನನ್ನು ಹಿಂಬಾಲಿಸ್ತಾಳೆ. ಕಂಪನಿಯಲ್ಲಿ ನಗರದಾದ್ಯಂತ ಸಾವಿರಾರು ಉದ್ಯೋಗಿಗಳು ಕೆಲಸ ಮಾಡ್ತಾಯಿದ್ರು. ಅವರಲ್ಲಿ ಯಾರಾದರೂ ತಮ್ಮನ್ನು ಈ ರೀತಿ ಒಟ್ಟಿಗೆ ನೋಡಿದರೆ ಏನು ಗತಿ ಎಂದು ಅವಳು ಮನಸ್ಸಿನಲ್ಲೇ ಭಯಗೊಳ್ತಾಳೆ. ಸೂಪರ್ ಮಾರ್ಕೆಟ್ ಒಳಗೆ ಜನಸಂದಣಿ ಹೆಚ್ಚಾಗಿತ್ತು. ವಿಷ್ಣುವರ್ಧನ್ ಬಂಡಿಯನ್ನು ತಳ್ಕೊಂಡು 2 ಹೆಜ್ಜೆ ಮುಂದಿಟ್ಟು ಹಿಂತಿರುಗಿ ಕೃಷ್ಣವೇಣಿ ಮತ್ತು ಮಗ ಅದ್ವೈತ್ ಕಡೆಗೆ ನೋಡಿದನು. ಜನದಟ್ಟಣೆಯಲ್ಲಿ ಯಾರಾದರೂ ಕೃಷ್ಣವೇಣಿಗೆ ತಾಗುವಂತೆ ಹಾದು ಹೋಗ್ತಿದ್ರು. ನೀವಿಬ್ಬರು ನನ್ನ ಮುಂಭಾಗದಲ್ಲೇ ನಡೀರಿ ಅಂತ ಹೇಳ್ತಾನೆ ವಿಷ್ಣುವರ್ಧನ್. ಅದ್ವೈತ್ ಕೃಷ್ಣವೇಣಿಯನ್ನ ತಂದೆಯ ಮುಂಭಾಗಕ್ಕೆ ನೂಗ್ತಾನೆ. ವಿಷ್ಣುವರ್ಧನ್ ಒಂದರ ಮೇಲೊಂದರಂತೆ ಸಾಕಷ್ಟು ಚಾಕೊಲೇಟ್ಗಳನ್ನು ಕಾರ್ಟ್ಗೆ ಹಾಕ್ತಾನೆ. ಕೃಷ್ಣವೇಣಿ ತನಗೆ ಅಷ್ಟೊಂದು ಬೇಡವೆಂದು ಹೇಳಿದ್ರೂ ಕೂಡ ಅವನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಜನರಿರುವ ಅಂಗಡಿಯಲ್ಲಿ ಅವನೊಂದಿಗೆ ಜಗಳವಾಡುವುದು ಸರಿಯಿಲ್ಲವೆಂದು ಅವಳಿಗೆ ತಿಳಿದಿತ್ತು. ಕೊನೆಗೆ ಅದ್ವೈತ್ ಸಣ್ಣ ಧ್ವನಿಯಲ್ಲಿ, ಅಪ್ಪ, ಮಿಸ್ ಕೃಷ್ಣವೇಣಿಗೆ ಇಷ್ಟೊಂದು ಚಾಕ್ಲೇಟ್ ತಂದಿಯಲ್ಲ, ನನಗೊಂದು ಚಿಪ್ಸ್ ಪ್ಯಾಕೆಟ್ ಆದರೂ ಸಿಗಬಹುದೇ ಅಂತ ಬೇಡಿಕೆಯನ್ನು ಇಡ್ತಾನೆ. ಆದರೆ ವಿಷ್ಣುವರ್ಧನ್ ಮಾತ್ರ ಯಾಕೋ ಗೊತ್ತಿಲ್ಲ, ಮಗನ ಕಡೆಗೇ ನೋಡದೆ ಅವನ ಮಾತನ್ನು ಕೂಡ ಕೇಳದೆ ಬಂಡಿಯನ್ನು ತಳ್ಕೊಂಡು ಮುನ್ನಡಿತಾನೆ. ಆದರೆ ಕೃಷ್ಣವೇಣಿಗೆ ಮಾತ್ರ ತಲೆ ಎತ್ತು ನಿಲ್ಲಲು ಸಾಧ್ಯವಾಗದಷ್ಟು ನಾಚಿಕೆ ಆಗ್ತಿತ್ತು. ಅವಳು ಅದ್ವೈತ್ನ ಕೈ ಹಿಡಿದು ಅವನ ಹಿಂದೆ ನಡೆದಳು. ಮುಂದಿನ ಬಾರಿ ಕೃಷ್ಣವೇಣಿ ತಲೆ ಎತ್ತಿ ನೋಡಿದಾಗ ವಿಷ್ಣುವರ್ಧನ್ ಮಹಿಳೆಯರ ಒಳ ಉಡುಪುಗಳ ವಿಭಾಗದಲ್ಲಿ ನಿಂತಿರೋದು ಕಂಡುಬಂತು. ಕೃಷ್ಣವೇಣಿ ಸಂಕೋಚದಿಂದ ತಲೆ ಬಾಗಿಸಿ ಅವನ ಬಳಿಗೆ ಹೋದ್ಲು. ಬೇಕಾದ ವಸ್ತುಗಳನ್ನೆಲ್ಲ ತಂದಾಗಿದೆ, ಈಗ ಇಲ್ಲಿಂದ ಹೊರಡಬಹುದು ಅಂತ ಹೇಳಲು ಬಂದವಳ ಕೈಯನ್ನು ವಿಷ್ಣುವರ್ಧನ್ ಮೆಲ್ಲನೆ ಹಿಡಿದು ಪ್ರದರ್ಶನಕ್ಕಿಟ್ಟಿದ್ದ ಕಪಾಟಿನತ್ತ ಕರೆದೊಯ್ತಾನೆ. ಅವಳ ಬೆನ್ನ ಹಿಂದೆ ನಿಂತು, ನಾವಿಲ್ಲಿಗೆ ಬಂದಾಗ ನಿನಗಿದು ಬೇಕಾಗಬಹುದು ಅಂತ ನನಗನ್ನಿಸ್ತು ಅಂತ ಮೆರುಧ್ವನಿಯಲ್ಲಿ ಹೇಳ್ತಾನೆ. ಆ ಮಾತು ಕೇಳಿ ಕೃಷ್ಣವೇಣಿಯ ಮುಖ ತಕ್ಷಣವೇ ಕೆಂಪಗಾಗೋಯಿತು. ಆಸ್ಪತ್ರೆಯ ವಾಶ್ರೂಮ್ನಲ್ಲಿ ನಡೆದ ಘಟನೆ ನೆನಪಾಗಿ ಅವಳಿಗೆ ತೀವ್ರವಾದ ಮುಜುಗರ, ನಾಚಿಕೆ ಉಂಟಾಯಿತು. ಪರವಾಗಿಲ್ಲ, ನನ್ನ ಸ್ನೇಹಿತೆ ಈಗಾಗಲೇ ಹೊಸದನ್ನು ತಂದುಕೊಟ್ಟಿದ್ದಾಳೆ ಅಂತ ತಲೆ ತಗ್ಗಿಸಿ ಹೇಳಿದ್ಲು. ನಂತರ ಕಾರ್ಟ್ನಲ್ಲಿದ್ದ ಕೆಲ ವಸ್ತುಗಳನ್ನು ಎತ್ಕೊಂಡು ತಕ್ಷಣವೇ ಸೂಪರ್ ಮಾರ್ಕೆಟ್ ಪ್ರವೇಶ ದ್ವಾರದ ಕಡೆಗೆ ನಡೆದುಬಿಟ್ಲು. ಸುಮಾರು ಒಂದು 20 ನಿಮಿಷಗಳ ನಂತರ ಅವರಿಬ್ಬರು ವಯಸ್ಕರು ಮತ್ತು ಆ ಪುಟ್ಟ ಮಗು ಶಾಪಿಂಗ್ನೆಲ್ಲ ಮುಗಿಸಿ ಹೊರಬಂದರು. ಅದ್ವೈತ್ ಮತ್ತು ಕೃಷ್ಣವೇಣಿ ರಾತ್ರಿ ಕತ್ತಲಾದ ಬೀದಿಯಲ್ಲಿ ಪಕ್ಕದಲ್ಲೇ ನಡೆದುಕೊಂಡು ಹೋಗ್ತಾ ಇದ್ರು. ಅವರು 3 ಜನನ ನೋಡಿದ್ರೆ ಒಂದು ಫ್ಯಾಮಿಲಿ ಥರ, ಅಮ್ಮ, ಮಗು, ತಂದೆ ಥರ ಕಾಣ್ತಾ ಇದ್ರು. ರಸ್ತೆಯಲ್ಲೆದ್ದ ಬೀದಿ ದೀಪದ ಬೆಳಕಿನಲ್ಲಿ ವಿಷ್ಣುವರ್ಧನ್ ಸುಂದರ ಉದ್ದನೆಯ ಆಕೃತಿ ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಕೃಷ್ಣವೇಣಿ ಸಾಂಪ್ರದಾಯಿಕ ಮುಜುಗರ ಹಾಗೂ ದೈಹಿಕ ಸುಸ್ತಿನಿಂದಾಗಿ ಅವನ ಹಿಂದೆ ಮೆಲ್ಲನೆ ಹೆಜ್ಜೆ ಹಾಕ್ತಾ ಇದ್ಲು. ತಣ್ಣನೆಯ ರಾತ್ರಿ ಗಾಳಿ ಮೈಗೆ ತಾಗಿದ ತಕ್ಷಣ ಕೃಷ್ಣವೇಣಿಗೆ ಸೀನುವಂತಾಯಿತು. ಅವಳು ಸತತವಾಗಿ ಸೀನಕ್ಕೆ ಶುರು ಮಾಡ್ತಾಳೆ. ಅದನ್ನು ಕಂಡ ಪುಟ್ಟ ಅದ್ವೈತ್ ಆತುರದಿಂದ ತನ್ನ ಬ್ಯಾಗ್ನಿಂದ ಟಿಶ್ಯೂ ಪೇಪರ್ ತೆಗೆದು ಅವಳಿಗೆ ನೀಡ್ತಾನೆ. ಆ ಸದ್ದು ಕೇಳಿ ಮುಂದೆ ನಡೀತಿದ್ದ ವಿಷ್ಣುವರ್ಧನ್ ಹಿಂತಿರುಗಿ ಬರ್ತಾನೆ. ಅವನ ಕೈಲಿದ್ದ ದಿನಸಿ ಚೀಲಗಳನ್ನು ಕೆಳಗಿಟ್ಟು ಅವಳತ್ತ ಕಾಳಜಿಯಿಂದ ನೋಡ್ತಾನೆ. ಮರುಕ್ಷಣವೇ ತಡ ಮಾಡದೆ ತನ್ನ ಮೈ ಮೇಲಿದ್ದ ಬೆಚ್ಚಗಿನ ಕೋಟನ್ನು ತೆಗಿಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಬೇಡ! ಕೃಷ್ಣವೇಣಿ ಅದನ್ನು ತಡೆಯಲು ಯತ್ನಿಸುವಷ್ಟರಲ್ಲೇ ವಿಷ್ಣುವರ್ಧನ್ ತನ್ನ ಬಲಿಷ್ಠ ಕೈಯಿಂದ ಅವಳ ಸೊಂಟವನ್ನು ಆಸರಿಯಾಗಿ ಹಿಡಿದು ಆ ದೊಡ್ಡ ಕೋಟನ್ನು ಅವಳ ಸುತ್ತಲೂ ಸಂಪೂರ್ಣವಾಗಿ ಮುಚ್ಚುತ್ತಾನೆ. ಧನ್ಯವಾದಗಳು. ಅವನ ಕೋಟ್ನಿಂದ ಹೊರಹೊಮ್ಮುತ್ತಿದ್ದಂತಹ ಬೆಚ್ಚಗಿನ ಅನುಭವದಿಂದಾಗಿ ಕೃಷ್ಣವೇಣಿಗೆ ತಕ್ಷಣವೇ ಆರಾಮದಾಯಕವೆನ್ನಿಸ್ತು. ವಿಷ್ಣುವರ್ಧನ್ ಏನು ಮಾತನಾಡದೆ ದಿನಸಿ ಚೀಲಗಳನ್ನು ಎತ್ಕೊಂಡು ಮತ್ತೆ ಆಸ್ಪತ್ರೆಯ ಕಡೆಗೆ ನಡೀತಾನೆ. ಕೃಷ್ಣವೇಣಿ ಆ ಕೋಟ್ನಿಂದ ಬರ್ತಾ ಇರುವಂತಹ ಸುವಾಸನೆಯನ್ನು ಅಘ್ರಾಣಿಸುತ್ತಾ ಅವನ ಅಗಲವಾದ ಬೆನ್ನನ್ನು ಕೃತಜ್ಞತೆಯಿಂದ ನೋಡ್ತಾಳೆ. ತನಗೆ ಅರಿಯದಂತೆಯೇ ಅವಳು ಆ ಕ್ಷಣದಲ್ಲಿ ಹಿಂದೆಂದೂ ಅನುಭವಿಸಿದಂತಹ ಅತ್ಯಂತ ಸುರಕ್ಷಿತ ಭಾವನೆಯನ್ನು ಕೂಡ ಅನುಭವಿಸ್ತಾ ಇದ್ಲು. ಆಸ್ಪತ್ರೆ ತಲುಪಿದ ಮೇಲೆ ಶೌಚಾಲಯಕ್ಕೆ ಹೋಗುವ ಮೊದಲು ಕೃಷ್ಣವೇಣಿ ಅವರು ತಂದಿದ್ದಂತಹ ಶಾಪಿಂಗ್ ಬ್ಯಾಗ್ಗಳನ್ನು ಒಂದೊಂದಾಗಿ ತೆಗೆದು ಜೋಡಿಸುತ್ತಾ ಸಮಯವನ್ನು ಕಳೆಯಕ್ಕೆ ಶುರು ಮಾಡ್ತಾಳೆ. ತಂದೆ ಮತ್ತು ಮಗ ಅವಳಿಗೆ ವಿಶ್ರಾಂತಿ ನೀಡಲು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಿಲ್ಲ.
ಅವರು ಹೊರಟ ನಂತರ ಕೃಷ್ಣವೇಣಿ ಸ್ನಾನವನ್ನೆಲ್ಲ ಮುಗಿಸಿ ಶುಭ್ರವಾದ ಆಸ್ಪತ್ರೆಯ ಹಾಸಿಗೆ ಮೇಲೆ ಆರಾಮವಾಗಿ ಮಲಗ್ತಾಳೆ. ಆದರೆ ಅವಳಿಗೆ ನಿದ್ರೆ ಅಲ್ಲಿ ಬರಲಿಲ್ಲ, ಯಾಕಂದರೆ ಅದು ಹೊಸ ಜಾಗವಾಗಿತ್ತು. ಬೆರಳುಗಳಿಂದ ಹೊದಿಕೆಯನ್ನು ಬಿಗಿಯಾಗಿ ಹಿಡಿದು ಹಾಸಿಗೆ ಮೇಲೆ ಹೊರಳಾಡ್ತಾ ಇದ್ದಾಳೆ. ತನ್ನ 24 ವರ್ಷಗಳ ಜೀವನದಲ್ಲಿ ಚಳಿಯಲ್ಲಿ ನಡುಗುತ್ತಿರುವಾಗ ತನ್ನಿಷ್ಟದ ಕೋಟ್ ತೆಗೆದು ತನಗೊದಿಸಿದಂತಹ ಮೊದಲ ಪುರುಷ, ಮೊದಲ ವ್ಯಕ್ತಿ ವಿಷ್ಣುವರ್ಧನ್. ಈ ಘಟನೆಯಿಂದ ತನ್ನ ಮನಸ್ಸು ಚಲಿಸಲೇ ಇಲ್ಲ ಅಂತ ಹೇಳಿದರೆ ಅದು ಸಂಪೂರ್ಣ ಸುಳ್ಳಾಗ್ತದೆ. ಇತ್ತ ವಿಷ್ಣುವರ್ಧನ್ ತನ್ನ ಮಗನನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ತನ್ನ ಬಂಗಲೆಯತ್ತ ಹೊರಟನು. ಸಿಗ್ನಲ್ನಲ್ಲಿ ಕಾರ್ ನಿಂತಾಗ ವಿಷ್ಣುವರ್ಧನ್ ಕಾರಿನ ಕಿಟಕಿ ಗಾಜನ್ನು ಕೆಳಗಿಳಿಸ್ಬಿಟ್ಟು ಸಿಗರೇಟ್ ಹೊತ್ತಿಸ್ಕೊಳ್ತಾನೆ. ಅದನ್ನು ಬೆರಳುಗಳ ನಡುವೆ ಹಿಡಿದು ಆಳವಾದ ಕಣ್ಣುಗಳಿಂದ ರಾತ್ರಿಯ ರಸ್ತೆಯನ್ನು ದಿಟ್ಟಿಸುತ್ತಾ ಸುಮ್ಮನೆ ಯೋಚನೆಯಲ್ಲೇ ಮುಳುಗಿರ್ತಾನೆ. ನಾನು ಈಗ ವಿಶ್ರಾಂತಿ ಪಡೆಯಲು ಮನೆಗೆ ಹೋಗಬಹುದೇ ಅಂತ ಕೃಷ್ಣವೇಣಿ ವೈದ್ಯರನ್ನು ವಿನಮ್ರವಾಗಿ ಕೇಳುತ್ತಾಳೆ. ಯಾಕಂದರೆ ಅದು ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ಥರನೇ ಇದೆ. ಅವಳಿಗೆ ಆಸ್ಪತ್ರೆಯಲ್ಲಿ ಉಳಿಯೋಕ್ಕೆ ಮಾತ್ರ ಎಳ್ಳಷ್ಟು ಇಷ್ಟ ಆಗ್ತಿರಲಿಲ್ಲ. ಆ ಉನ್ನತ ದರ್ಜೆಯ ಕೋಣೆಯ ವೆಚ್ಚವು ತುಂಬ ಹೆಚ್ಚಾಗಿತ್ತು. ಅಜಯ್ ಅವಳಿಗಾಗಿ ಕೋಣೆಯನ್ನು ವ್ಯವಸ್ಥೆ ಮಾಡಿರ್ತಾನೆ. ಶಾಲಿನಿ ಶರ್ಮಾ ಜೊತೆಗಿನ ಭೋಜನ ಕೂಟವು ಕಂಪನಿಯ ಕೆಲಸದ ಭಾಗವಾದ್ದರಿಂದ ಕಂಪನಿಯ ಆಸ್ಪತ್ರೆಯ ಎಲ್ಲ ವೆಚ್ಚಗಳನ್ನು ವಹಿಸ್ಕೊಂಡಿರಬೇಕಾಗುತ್ತೆ. ಆದರೂ ಆಸ್ಪತ್ರೆಯ ಆ ವಾತಾವರಣ ಏನಿದೆ ಅವಳಿಗೆ ಅತ್ಯಂತ ಕಿರಿಕಿರಿಯನ್ನು ಉಂಟು ಮಾಡ್ತಿತ್ತು. ಖಂಡಿತ ನೀವೀಗ ಹೊರಟು ಹೋದರೂ ಯಾವುದೇ ತೊಂದರೆ ಇಲ್ಲ. ಮುಂದಿನ ಕೆಲವು ದಿನಗಳಿಗೆ ಅಗತ್ಯವಿರುವ ಔಷಧಿಗಳನ್ನು ಈಗಲೇ ಬರೆದು ಕೊಡ್ತೇನೆ. ನೀನು ಮನೆಗೆ ಹೋಗಿ ತೆಗೆದುಕೊಂಡು ಹೋಗಿ ಸಮಯಕ್ಕೆ ಸರಿಯಾಗಿ ತಗೊಂಡ್ರೆ ಆಯಿತು ಅಂತ ವೈದ್ಯರು ಅತ್ಯಂತ ಗೌರವದಿಂದ ತಲೆ ಆಡಿಸ್ತಾರೆ. ಕೃಷ್ಣವೇಣಿ ತನ್ನ ಜೀವನದಲ್ಲಿ ಹಲವು ಬಾರಿ ಆಸ್ಪತ್ರೆಗೆ ಬಂದಿದ್ದರೂ ಕೂಡ ವೈದ್ಯರಿಂದ ಇಷ್ಟೊಂದು ಉತ್ತಮ ಹಾಗೂ ಆತ್ಮೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಲ್ಲಿ ವಿಫಲಳಾಗಿದ್ಲು. ಇದೇ ಮೊದಲಾಗಿತ್ತು ಈ ರೀತಿಯ ಒಂದು ಸೌಕರ್ಯ ಸಿಕ್ಕಿರುವಂಥದ್ದು. ಕೃಷ್ಣವೇಣಿ ಅವಸರದಿಂದ ಡಿಸ್ಚಾರ್ಜ್ಗೆ ಸಂಬಂಧಿಸಿದಂತಹ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸ್ತಾಳೆ. ಅವಳು ಮೆಟ್ರೋ ರೈಲ್ನಲ್ಲಿ ಮನೆಗೆ ಹಿಂತಿರುಗ್ತಿದ್ದಾಗ ನಿಶಾ ಅವಳಿಗೆ ಕರೆ ಮಾಡಿ ಕಾಳಜಿಯಿಂದ ವಿಚಾರಿಸ್ತಾಳೆ. ಕೃಷ್ಣವೇಣಿ ಅತ್ಯಂತ ಸಂಕ್ಷಿಪ್ತವಾಗಿಯೇ ನನ್ನ ಆರೋಗ್ಯ ಈಗ ಸಂಪೂರ್ಣವಾಗಿ ಚೆನ್ನಾಗೇ ಇದೆ ಅಂತ ತಿಳಿಸ್ತಾಳೆ. ನಮ್ಮ ಅಣ್ಣ ವಿಷ್ಣುವರ್ಧನ್ ಬಗ್ಗೆ ನಿಶಾ ಬೇರೇನು ವಿಷಯವನ್ನು ಪ್ರಸ್ತಾಪಿಸಲು ಯತ್ನಿಸ್ತಾಳೆ. ನೀನು ಇಲ್ಲೇ ಇಳಿಯಬೇಕಾದ ನಿಲ್ದಾಣ ಬಂದಿದೆ, ನಾನು ಮನೆಗೆ ತಲುಪಿದ ಮೇಲೆ ನಂತರ ಮಾತಾಡ್ತೀನಿ ಅಂತ ನಿಶಾ ಮಾತು ಮುಗಿಸುವ ಮೊದಲೇ ಕೃಷ್ಣವೇಣಿ ಕರೆಯನ್ನು ಸ್ಥಗಿತಗೊಳಿಸಿರ್ತಾಳೆ. ಇತ್ತ ಕಾರ್ನಲ್ಲಿ ಅಪ್ಪ ಇತರರ ಫೋನ್ ಕರೆಗಳನ್ನು ಕದ್ದಾಲಿಸುವುದು ಅಥವಾ ಅವರ ಫೋನ್ ಎತ್ತುವುದು ತಪ್ಪು ಅಂತ ನೀವು ನನಗೆ ಕಲಿಸಿದ್ದೀರಿ ಎಂದು ಪುಟ್ಟ ಅದ್ವೈತ್ ಕಾರಿನ ಹಿಂಭಾಗದ ಸೀಟಿನಲ್ಲಿ ಕುಳಿತು ತನ್ನ ಮುದ್ದಾದ ತುಟಿಗಳನ್ನು ಕಚ್ಚುತ್ತಾ ಪಿಸುಗುಡ್ತಾನೆ. ಆದರೆ ನೀವು ಮಿಸ್ ಕೃಷ್ಣವೇಣಿ ಅವರ ಫೋನನ್ನು ಎತ್ಕೊಳ್ಳೋಕೆ ನನಗ್ಯಾಕೆ ನೀವು ಹೇಳಿದ್ರಿ ಅಪ್ಪ? ವಿಷ್ಣುವರ್ಧನ್ ಮಾತ್ರ ತನ್ನ ಸಿಗರೇಟಿನ ಹೊಗೆಯನ್ನು ತೇಲಿಸುತ್ತಾ ಮೌನವಾಗಿ ಚಾಲನೆಯನ್ನು ಮಾಡ್ತಾನಿದ್ದ. ಅದ್ವೈತ್ ತನ್ನ ಮಾತನ್ನು ಮುಂದುವರಿಸುತ್ತಾ ನಾವು ಮಿಸ್ ಕೃಷ್ಣವೇಣಿ ಅವರ ಅನುಮತಿಯನ್ನು ಕೇಳಲೇ ಇಲ್ಲ ಅಂತ ಹೇಳ್ತಾನೆ. ವಿಷ್ಣುವರ್ಧನ್ ಕಾರಿನ ಆಸ್ಟ್ರೇನಲ್ಲಿ ತನ್ನ ಸಿಗರೇಟನ್ನು ಆರಿಸಿ ಗಂಭೀರ ಧ್ವನಿಯಲ್ಲಿ ಅವಳು ಯಾವುದಾದರೂ ತೊಂದರೆಗೆ ಸಿಲುಕುತ್ತಿದ್ದಾಳೆಯೇ ಅಥವಾ ಯಾರಾದರೂ ಅವಳಿಗೆ ತೊಂದರೆ ಕೊಡ್ತಿದ್ದಾರೆಯೇ ಎಂದು ತಿಳಿಯೋಕೆ ಅಂತ ಮಾತ್ರ ನಾನು ಆ ಕರೆಯನ್ನು ಎತ್ತಲು ನಿನಗೆ ತಿಳಿಸಿದ್ನೇ ಹೊರತು ಬೇರೆ ಏನಕ್ಕೂ ಅಲ್ಲ ಅಂತ ಹೇಳ್ತಾನೆ. ಹೌದಾ ಅಂತ ಪುಟ್ಟ ಮಗು ಗೊಂದಲದಿಂದ ತಲೆಯನ್ನು ಕೆರೆದುಕೊಳ್ಳುತ್ತೆ. ಇಂದಿನ ರಾತ್ರಿ ಕೃಷ್ಣವೇಣಿ ಆಸ್ಪತ್ರೆಯಲ್ಲೇ ತಂಗದ್ಲು. ಮರುದಿನ ಬೆಳಗ್ಗೆ ವೈದ್ಯರು ಬಂದು ಅವಳನ್ನು ಪರೀಕ್ಷಿಸಿ ಮುಂದಿನ 1 ವಾರ ಸಂಪೂರ್ಣ ವಿಶ್ರಾಂತಿ ಪಡೆಯುವಂತೆ ಮತ್ತು ರಾತ್ರಿ ಸಮಯದಲ್ಲಿ ಎಚ್ಚವಿರಬಾರದೆಂದು ಕಟ್ಟುನಿಟ್ಟಾಗಿ ಸೂಚಿಸ್ತಾರೆ. ಧನ್ಯವಾದಗಳು ಡಾಕ್ಟರ್ ಅಂತ ಕೃಷ್ಣವೇಣಿ ತಲೆ ಆಡಿಸ್ತಾಳೆ. ವೈದ್ಯರು ತಮ್ಮ ಉಪಕರಣಗಳನ್ನು ಎತ್ತಿಡುತ್ತಾ ಮಿಸ್ ಕೃಷ್ಣವೇಣಿ, ನಿಮ್ಮ ದೇಹಕ್ಕೆ ವಿಶ್ರಾಂತಿ ಎನ್ನುವುದು ತುಂಬ ಅಗತ್ಯ, ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ ಅಂತ ಶುಭ ಹಾರೈಸಿ ಕೊಠಡಿಯಿಂದ ನಿರ್ಗಮಿಸ್ತಾರೆ. ಅವಳು ಮಧ್ಯ ಪ್ರವೇಶಿಸಿ ಕಾರಣವನ್ನು ವಿವರಿಸ್ತಾಳೆ. ಅವಳು ಜಯಂತ್ ಜೊತೆಗಿನ ಒಂದು ಸಂಬಂಧವನ್ನು ಸಂಪೂರ್ಣವಾಗಿ ಮುರಿದುಕೊಂಡಿರ್ತಾಳೆ ಎಂಬುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಕ್ಷಣದಿಂದ ಅವರಿಬ್ಬರು ಇನ್ನು ಮುಂದೆ ಪ್ರೇಮಿಗಳಲ್ಲ, ಭವಿಷ್ಯದಲ್ಲಿ ಅವರು ಸ್ನೇಹಿತರಾಗಬಹುದು ಎಂಬುದನ್ನು ಅವಳು ಕಾಲದ ಕೈಗಳಿಗೆ ಬಿಟ್ಟು ಬಿಟ್ಟಿದ್ದಾಳೆ. ಅವಳಿಗೆ ಅದರ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಮೆಟ್ರೋ ರೈಲ್ನಲ್ಲಿ ಕುಳಿತಿದ್ದಾಗ ಕೃಷ್ಣವೇಣಿಗೆ ಬೆನ್ನಿನ ಕೆಳಭಾಗದಲ್ಲಿ ಒಂದು ರೀತಿಯ ಕೆಟ್ಟ ಅಸಹನೀಯ ನೋವು ಕಾಣಿಸ್ಕೊಳ್ಳುತ್ತೆ, ಅನುಭವ ಆಗುತ್ತೆ. ಇದು ಆ ಅಸಹ್ಯಕರ ಮದ್ದಿನ ಅಡ್ಡ ಪರಿಣಾಮಗಳಲ್ಲಿ ಒಂದು ಎಂದು ವೈದ್ಯರು ಹೇಳಿದ್ದನ್ನು ಅವಳು ತಕ್ಷಣವೇ ನೆನಪಿಸಿಕೊಂಡು ಸಮಾಧಾನ ಮಾಡ್ಕೊಳ್ತಾಳೆ.
ಮನೆಗೆ ತಲುಪಿದ ನಂತರ ಕೃಷ್ಣವೇಣಿ ಮೊದಲು ತನ್ನ ಕೋಣೆಯನ್ನು ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಿ ಹೊಸ ಬೆಡ್ಶೀಟ್ಗಳನ್ನೆಲ್ಲ ಹಾಸ್ಕೊಳ್ತಾಳೆ. ತಂಪಾದ ಸ್ನಾನ ಮಾಡಿದ ನಂತರ ಅವಳ ದೇಹ ಸಂಪೂರ್ಣವಾಗಿ ದಣಿದಿತ್ತು. ತಕ್ಷಣವೇ ಹಾಸಿಗೆಗೆ ವಾಲಿದ ಅವಳು ತನಗೆ ಅರಿವಿಲ್ಲದೆ ಆಳವಾದ ನಿದ್ರೆಗೆ ಜಾರ್ತಾಳೆ. ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಆಕಾಶ ಒಡೆದು ಬಿದ್ದಂತೆ ದೊಡ್ಡ ಗುಡುಗು ಮತ್ತು ಸಿಡಿಲಿನ ಭೀಕರ ಶಬ್ದ ಕೇಳಿಬರುತ್ತೆ. ಕೃಷ್ಣವೇಣಿ ತೀವ್ರ ಗಾಬರಿಯಿಂದ ಎಚ್ಚರಗೊಂಡಳು. ಅವಳು ಕಣ್ಣು ತೆರೆದಾಗ ಇಡೀ ಕೋಣೆ ಕತ್ತಲೆಯಿಂದ ಆವರಿಸಿತ್ತು. ಹೊರಗೆ ಕತ್ತಲೆ ಆವರಿಸಿದೆ. ಬೋರ್ಗರೆಯುವ ಭಾರೀ ಮಳೆ ಸುರಿತಾ ಇದೆ. ಕೃಷ್ಣವೇಣಿ ಶಾಂತವಾಗಿ ದೀರ್ಘ ಉಸಿರನ್ನು ತೆಗೆದುಕೊಳ್ತಾಳೆ. ಹಾಸಿಗೆಯಿಂದ ದೀಪವನ್ನು ಆನ್ ಮಾಡಲು ಮುಂದಾಗ್ತಾಳೆ. ಅಷ್ಟರಲ್ಲಿ ಮುಂಭಾಗದ ಬಾಗಿಲಿನ ಗಂಟೆ ಕೂಡ ಬಾರಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಕೃಷ್ಣವೇಣಿ ಗೊಂದಲ ಮತ್ತು ತೀವ್ರ ಎಚ್ಚರಿಕೆಯಿಂದ ಬಾಗಿಲಿನ ಕಡೆಗೆ ನಡೆದು ಯಾರದು ಅಂತ ಪ್ರಶ್ನೆ ಮಾಡ್ತಾಳೆ. ಇದು ನಾನೇ, ಬಾಗಿಲು ತೆಗಿ ಅಂತ ವಿಷ್ಣುವರ್ಧನ್ನ ಧ್ವನಿ ತುಂಬ ಸ್ಪಷ್ಟವಾಗಿ ಆಳವಾಗಿಯೇ ಕೇಳಿಸುತ್ತೆ. ಅವನು ಮಳೆಯಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಅಂತ ಅವಳು ಆಶ್ಚರ್ಯಚಕಿತಳಾಗ್ತಾಳೆ. ಕೃಷ್ಣವೇಣಿ ಬಾಗಿಲಿನ ಲೆನ್ಸ್ ಮೂಲಕ ಹೊರಗೆ ನೋಡ್ತಾಳೆ. ಆ ವ್ಯಕ್ತಿ ಮಳೆಯಲ್ಲಿ ಸಂಪೂರ್ಣವಾಗಿ ತೊಯ್ದು ತಪ್ಪೆಯಾಗಿದ್ದಾನೆ. ಅವನ ಕೈಯಲ್ಲಿ ಸೇಲ್ ಮಾಡಿದ ಪ್ಲಾಸ್ಟಿಕ್ ಚೀಲವಿತ್ತು. ಅದರೊಳಗೆ ಕೆಲವೊಂದಷ್ಟು ವೈದ್ಯಕೀಯ ಔಷಧಿ ಪೆಟ್ಟಿಗೆಗಳು ಕೂಡ ಇದ್ವು. ಆ ಔಷಧಿಗಳು ಅವಳಿಗೆ ಚೆನ್ನಾಗಿ ತಿಳಿದಿದ್ವು. ಆಗ ಕೃಷ್ಣವೇಣಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವಾಗ ವೈದ್ಯರು ಬರೆದುಕೊಟ್ಟಿದ್ದಂಥ ಔಷಧಿಗಳನ್ನು ತರಲು ಮರೆತದ್ದು ಕೂಡ ಅವಳಿಗೆ ತಕ್ಷಣವೇ ನೆನಪಿಗೆ ಬರುತ್ತೆ. ಮನೆಗೆ ಬಂದ ತಕ್ಷಣ ಸತತ ದಣಿವಿನಿಂದಾಗಿ ಅವಳು ಮಲಗಿಬಿಟ್ಟಿದ್ರಿಂದ ಆ ವಿಷಯವನ್ನು ಸಂಪೂರ್ಣವಾಗಿ ಮರೆತಿದ್ಲು. ಬಾಗಿಲು ತೆರೆದಾಗ ಅವಳಿಗೆ ಮನಸ್ಸಿನಲ್ಲಿ ತುಂಬ ಸಂಕೋಚ, ಒಂದು ರೀತಿ ಒಬ್ಬರಿಗೆ ತೊಂದರೆ ಕೊಟ್ಟನೇನೋ ಅನ್ನೋ ತಪ್ಪಿತಸ್ಥ ಭಾವನೆ ಮೂಡುತ್ತೆ. ಚೆನ್ನಾಗಿ ಬಾಗಿಲನ್ನು ಮುಚ್ಚಿದ ಪ್ಲಾಸ್ಟಿಕ್ ಚೀಲವನ್ನು ವಿಷ್ಣುವರ್ಧನ್ ಅವಳಿಗೆ ನೀಡ್ತಾನೆ. ಕೃಷ್ಣವೇಣಿ ಅದನ್ನು ವಿನಮ್ರವಾಗಿ ತೆಗೆದುಕೊಂಡು ಅವನ ಇಡೀ ದೇಹವು ಒದ್ದೆಯಾಗಿತ್ತು. ಚೀಲದ ಹೊರಭಾಗವು ಕೂಡ ನೀರಾಗಿತ್ತು. ಅದರ ಒಳಗಿದ್ದ ಔಷಧಿ ಪೆಟ್ಟಿಗೆಗಳಿಗೆ ಒಂದು ಹನಿ ನೀರು ತಗಲದೆ ಸುರಕ್ಷಿತವಾಗಿ ಅದನ್ನು ಪ್ಯಾಕ್ ಮಾಡಲಾಗಿತ್ತು. ಕೃಷ್ಣವೇಣಿ ತಲೆ ಎತ್ತಿ ಅವನನ್ನು ನೋಡುತ್ತಾ, ಹೊರಗೆ ಇಷ್ಟೊಂದು ಮಳೆ ಸುರಿಯುತ್ತಿದೆಯಲ್ವಾ, ನೀವು ಬರಬೇಕಾದ್ರೆ ಛತ್ರಿ ತರಬಹುದಿತ್ತು ಅಲ್ಲವೇ ಅಂತ ಕಾಳಜಿಯಿಂದ ಕೇಳ್ತಾಳೆ. ವಿಷ್ಣುವರ್ಧನ್ ಮಾತ್ರ ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ, ಅದು ನಾನು ಒಳಗೆ ಬರಬಹುದಾ ಅಂತ ಪ್ರಶಾಂತವಾಗಿ ಕೇಳ್ತಾನೆ. ಅಯ್ಯೋ, ಖಂಡಿತ ಒಳಗೆ ಬನ್ನಿ. ತನಗಾಗಿ ಮಳೆಯಲ್ಲಿ ಔಷಧಿಯನ್ನು ತಂದುಕೊಟ್ಟಿದ್ದಕ್ಕಾಗಿ ಅಪಾರ ಕೃತಜ್ಞತೆಯಿಂದ ಕೃಷ್ಣವೇಣಿ ದಾರಿ ಬಿಟ್ಟು ಅವನನ್ನು ಒಳಗೆ ಕರೀತಾಳೆ. ವಿಷ್ಣುವರ್ಧನ್ ಮನೆಯೊಳಗೆ ಬಂದು ತನ್ನ ಒದ್ದೆಯಾದ ಬೂಟುಗಳನ್ನು ತೆಗೆದು ಮನೆಯಲ್ಲಿದ್ದ ಚಪ್ಪಲಿಯನ್ನು ಧರಿಸ್ಕೊಳ್ತಾನೆ. ಆಸ್ಪತ್ರೆಯಿಂದ ಹೊರಡುವಾಗ ಮಳೆ ಇರಲಿಲ್ಲ. ಆದರೆ ಈ ಒಂದು ಪ್ರದೇಶದ ಪ್ರವೇಶ ದ್ವಾರಕ್ಕೆ ಬಂದಾಗ ಇದ್ದಕ್ಕಿದ್ದಂತೆ ಬಿರುಗಾಳಿ ಸಹಿತ ಮಳೆ ಪ್ರಾರಂಭವಾಯಿತು ಅಂತ ಹೇಳ್ತಾನೆ. ಕೃಷ್ಣವೇಣಿಗೆ ಅದು ತಕ್ಷಣವೇ ಅರ್ಥವಾಯಿತು. ಈ ಭಯಾನಕವಾದ ಒಂದು ಗುಡುಗು ಸಿಡಿಲಿನ ಶಬ್ದದೊಂದಿಗೆ ಕೇವಲ ಕೆಲವೊಂದಷ್ಟು ನಿಮಿಷಗಳ ಹಿಂದಷ್ಟೇ ಭಾರೀ ಮಳೆ ಸುರಿಯಲು ಆರಂಭವಾಗಿರುತ್ತೆ. ವಿಷ್ಣುವರ್ಧನ್ ಸಂಪೂರ್ಣವಾಗಿ ತೊಯ್ದಿದ್ರೂ ಸಹ ಎಂದಿನಂತೆ ಅತ್ಯಂತ ಶಾಂತ ಹಾಗೂ ಸಂಯಮದಿಂದ ಶಿಸ್ತಿನಿಂದ ಎದ್ದು ಕಾಣ್ತಾ ಇದ್ದ. ತನ್ನ ದೃಢವಾದ ಸ್ವರದಲ್ಲಿ ಉಬ್ಬುಗಳನ್ನು ಸ್ವಲ್ಪ ಸುಕ್ಕುಗಟ್ಟಿಸುತ್ತಾ, ನಾನು ಇಲ್ಲೇ ಒಂದು ಬಿಸಿ ನೀರಿನ ಸ್ನಾನ ಮಾಡಬಹುದೇ ಅಂತ ಕೃಷ್ಣವೇಣಿಯಲ್ಲಿ ಕೇಳ್ತಾ ಇದ್ದಾನೆ. ಕಥಾಭಾಗ ಮುಂದುವರಿಯುತ್ತೆ. ನಿಮಗೆ ಕತೆ ಇಷ್ಟ ಆಗ್ತಿದೆಯಾ? ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಬ್ಬರು ಕತೆಗೆ ಹಾಕಿ ಅಂತ ಕೇಳ್ತೀರಾ, ಬಟ್ ಪ್ರತಿದಿನ 3 ಎಪಿಸೋಡ್ ಅಪ್ಲೋಡ್ ಆಗ್ತಿದೆ. ಪ್ಲೀಸ್ ಚೆಕ್ಔಟ್